ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇತ್ತೀಚೆಗೆ ಕನ್ನಡ ಚಿತ್ರ ರಿಲೀಸ್ ಆದ ಸೂ ಫ್ರಮ್ ಸೋ ವಿದೇಶದಲ್ಲೂ ಅಬ್ಬಬ್ಬ ಇಷ್ಟೊಂದು ಗಳಿಕೆ ಮಾಡಿದೆ ಅಂತ ಅಭಿಮಾನಿಗಳಲ್ಲಿ ಆಶ್ಚರ್ಯ ಮೂಡಿಸಿದೆ. ಸೂ ಫ್ರಮ್ ಸೋ ಸಿನಿಮಾ ಕರ್ನಾಟಕದಲ್ಲಿ ಅಪಾರ ಯಶಸ್ಸು ಕಂಡ ನಂತರ ವಿದೇಶಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಮಲಯಾಳಂ ಡಬ್ಬಿಂಗ್ ಜೊತೆಗೆ ಇತರ ರಾಜ್ಯಗಳಲ್ಲೂ ಪ್ರದರ್ಶನ ಕಂಡಿರುವ ಈ ಚಿತ್ರ ಈಗಾಗಲೇ ವಿದೇಶದಲ್ಲಿ $5 ಲಕ್ಷ ಹೆಚ್ಚು ಕಲೆಕ್ಷನ್ ಮಾಡಿದೆ. ಕರ್ನಾಟಕದಲ್ಲಿ ಸಿನಿಮಾ ಅಬ್ಬರಿಸುತ್ತಿದೆ. ಸೂ ಫ್ರಮ್ ಸೋ ಸಿನಿಮಾ ಕರ್ನಾಟಕದಲ್ಲಿ ಅಬ್ಬರಿಸುತ್ತಿರುವ ಸಂದರ್ಭದಲ್ಲೇ ಕೇರಳಕ್ಕೆ ತೆರಳಿದೆ. ಮಲಯಾಳಂ ಭಾಷೆಗೆ ಸಿನಿಮಾ ಡಬ್ ಆಗಿ ತೆರೆ ಕಂಡಿದೆ. ಇದರ ಜೊತೆಗೆ ಮುಂಬೈ, ಹೈದರಾಬಾದ್ ಮೊದಲಾದ ಕಡೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಸಿನಿಮಾ ಪ್ರದರ್ಶನ ಕಾಣುತ್ತಿದೆ. ಈ ಚಿತ್ರ ಈಗ ವಿದೇಶದಲ್ಲಿ ಅಬ್ಬರಿಸುತ್ತಿದೆ. ಭಾರತದಲ್ಲಿ ಹೊಸ ಅಲೆ ಸೃಷ್ಟಿಸಿದ ಈ ಚಿತ್ರ ಈಗ ವಿದೇಶಿ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಈ ಚಿತ್ರನೂ ಅಲ್ಲಿಯೇ ಜನರು ಇಷ್ಟಪಟ್ಟಿದ್ದಾರೆ. ಸೂ ಫ್ರಮ್ ಸೋ ಸಿನಿಮಾ ವಿದೇಶದಲ್ಲಿ ಆಗಸ್ಟ್ 1ರಿಂದ ರಿಲೀಸ್ ಆಗಿದೆ. ಕಳೆದ 5 ದಿನಗಳಲ್ಲಿ ಸಿನಿಮಾ ಅಲ್ಲಿ ಬರೋಬ್ಬರಿ $5 ಲಕ್ಷ ಕಲೆಕ್ಷನ್ ಮಾಡಿದೆ. ಅಂದರೆ ಭಾರತೀಯ ರೂಪಾಯಿ ಪ್ರಕಾರ ಸುಮಾರು $4,38,00,000 ಆಗಲಿದೆ. ಸಿನಿಮಾದ ಬಜೆಟ್ $4 ಕೋಟಿ ಆಸುಪಾಸಿನಲ್ಲಿದೆ. ಈಗ ಈ ಸಿನಿಮಾ ವಿದೇಶ ಒಂದರಲ್ಲೇ ಬಜೆಟ್ಗೂ ಮೀರಿದ ಕಲೆಕ್ಷನ್ ಮಾಡಿದೆ. ಸೂ ಫ್ರಮ್ ಸೋ ಚಿತ್ರವನ್ನು ಜನರು ಕೊಂಡಾಡುತ್ತಾ ಇದ್ದಾರೆ. ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗಲು ಹಲವು ಕಾರಣಗಳು ಇವೆ. ಈ ಸಿನಿಮಾದ ಮೇಕಿಂಗ್ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಹಳ್ಳಿಯಲ್ಲಿ ನಡೆಯುವ ಕತೆ ಮನಸ್ಸಿಗೆ ನಾಟುವಂತೆ ಇದೆ. ಅಲ್ಲದೆ ಹಾಸ್ಯದ ಮೂಲಕ ಒಂದು ಗಂಭೀರ ವಿಚಾರವನ್ನು ನಿರ್ದೇಶಕರು ಹೇಳಿದ್ದಾರೆ. ಸೂ ಫ್ರಮ್ ಸೋ ಚಿತ್ರಕ್ಕೆ ರಾಜ್ಬಿ ಶೆಟ್ಟಿ ನಿರ್ಮಾಣ ಇದೆ. ಜೆ.ಪಿ. ತುಮಿನಾಡು ಅವರು ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ, ಜೆ.ಪಿ. ತುಮಿನಾಡು, ಪ್ರಕಾಶ್ ತುಮಿನಾಡು, ದೀಪಕ್ ರೈ ಪಣಜೆ, ಸಂಧ್ಯಾ ಅರಕೆರೆ, ತನಿಷ್ಕಾ ಶೆಟ್ಟಿ, ಪುಷ್ಪರಾಜ್ ಬೋಳಾರ್ ಮೊದಲವರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರ ಕರ್ನಾಟಕ ಬಾಕ್ಸ್ನಲ್ಲಿ $42 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾದಿಂದ ನಿರ್ಮಾಪಕರು ದೊಡ್ಡ ಲಾಭ ಕಂಡಿದ್ದಾರೆ. ಇನ್ನು ಕೆಲವು ವಾರದಲ್ಲಿ ಸಿನಿಮಾ ಬಾಕ್ಸ್ನಲ್ಲಿ ಅಬ್ಬರಿಸುವ ಸಾಧ್ಯತೆ ಇದೆ. ನಮಸ್ಕಾರಗಳು.